ನಮಸ್ತೆ ಮಾತೃಭೂಮಿ. ಪಾರಿಜಾತ ಪತ್ರ ಕಷಾಯ, ಮಾಂಸ ಖಂಡಗಳ ನೋವು ಮಾಯ. ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಮಾಂಸ ಖಂಡಗಳ ನೋವಿಗೆ ನ್ಯಾಚುರಲ್ ಪರಿಹಾರ. ಕಷಾಯ ಸೇವಿಸಿದ್ರೆ ಸಾಕು, ನೋವು ಮಾಯ. ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ಗಳು ಮಾಡದ್ದನ್ನು ಈ ಕಷಾಯ ಮಾಡುತ್ತಾ? ಹೌದು ವೀಕ್ಷಕರೇ, ಆಯುರ್ವೇದ ಶಾಸ್ತ್ರ ಗ್ರಂಥಗಳಲ್ಲಿ ಅಡಗಿ ಹೋಗಿರುವ ಮತ್ತೊಂದು ಸಸ್ಯದ ಪ್ರಯೋಜನಗಳ ಬಗ್ಗೆ ತಿಳಿಸುವ ಒಂದು ಪ್ರಯತ್ನ ಈ ಸಂಚಿಕೆ. ನೈಟ್ ಫ್ಲವರಿಂಗ್ ಜಾಸ್ಮಿನ್ ಎಂದು ಕರೆಯಲ್ಪಡುವ ಈ ಸಸ್ಯದ ವೈಜ್ಞಾನಿಕ ಹೆಸರು ನಿಕ್ಟಾಂಥಸ್ ಆರ್ಬೋರ್ಟ್ರಿಸ್ಟಿಸ್ ಆಗಿದ್ದು, ಇದು ಓಲಿಯೇಸಿಯೇ ಕುಟುಂಬಕ್ಕೆ ಸೇರಿದೆ. ಇದೇ ಕುಟುಂಬದಲ್ಲಿ ಜಾಸ್ಮಿನ್ ಮತ್ತು ಆಲಿವ್ ಸಸ್ಯಗಳು ಬರುತ್ತವೆ. ಪಾರಿಜಾತದ ಮೂಲ ಭಾರತ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಈ ಎಲ್ಲ ದೇಶಗಳಲ್ಲಿ ಈ ಸಸ್ಯ ಅತಿ ಹೆಚ್ಚು ಕಂಡುಬರುತ್ತದೆ. ಇನ್ನು ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳಗಳಲ್ಲಿ ಹೇರಳವಾಗಿ ದೊರೆಯುತ್ತದೆ. ವಿಶೇಷವಾಗಿ ಉಷ್ಣ ಹಾಗೂ ಉಪ ಉಷ್ಣ, ಟ್ರಾಪಿಕಲ್ ಹಾಗೂ ಸಬ್ ಟ್ರಾಪಿಕಲ್ ಪ್ರದೇಶಗಳಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತದೆ. ಪುರಾಣಗಳಲ್ಲೂ ಇದೆ ಪಾರಿಜಾತದ ಉಲ್ಲೇಖ. ದೇವತೆಗಳು ಮತ್ತು ಅಸುರರು ಸೇರಿ ನಡೆಸಿದ ಸಮುದ್ರ ಮಂಥನದಲ್ಲಿ ಅಮೃತದೊಂದಿಗೆ ಹಲವಾರು ಅಮೂಲ್ಯ ವಸ್ತುಗಳು ಹೊರಬಂದವು. ಅವುಗಳಲ್ಲಿ ಪಾರಿಜಾತ ವೃಕ್ಷವೂ ಒಂದು. ಆಗ ಇದರ ಅಪಾರ ಶಕ್ತಿ ಮತ್ತು ಸೌಂದರ್ಯಕ್ಕೆ ಮನಸೋತು ಪಾರಿಜಾತವನ್ನು ದೇವತೆಗಳು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಿ ಇಂದ್ರಲೋಕದಲ್ಲಿ ನೆಟ್ಟರು ಎಂಬ ಉಲ್ಲೇಖಗಳಿವೆ. ಇನ್ನು ದೇವಲೋಕದಲ್ಲಿ ಚಿನ್ನದ ತೊಟ್ಟಿಗೆ ಬೆಳ್ಳಿಯ ಹೂ ಬಿಡುತ್ತದೆ ಎನ್ನುವ ಉಲ್ಲೇಖಗಳು ಸಹ ಉಂಟು. ಆಯುರ್ವೇದ ಶಾಸ್ತ್ರ ಗ್ರಂಥಗಳಲ್ಲಿವೆ ಪ್ರಯೋಜನಗಳ ಸಂಪೂರ್ಣ ವಿವರ. ಹೌದು, ಲಘುತ್ರಯಿಗಳಲ್ಲೊಂದಾದ ಭಾವಪ್ರಕಾಶ ನಿಘಂಟು ಪಾರಿಜಾತವನ್ನು ಶೇಫಾಲಿಕ ಎಂದು ಸ್ಪಷ್ಟವಾಗಿ ವರ್ಣಿಸುತ್ತದೆ. ಗುಣಧರ್ಮಗಳನ್ನು ನೋಡುವುದಾದರೆ ಇದರ ರುಚಿ ತಿಕ್ತ ಕಷಾಯ, ಅರ್ಥಾತ್ ಕಹಿ ಮತ್ತು ಕಷಾಯವಾಗಿದ್ದು, ಗುಣ ಲಘು ಮತ್ತು ರೂಕ್ಷ. ಉಷ್ಣವೀರ್ಯ, ಕಟು ವಿಪಾಕವನ್ನು ಇದು ಹೊಂದಿದೆ. ವಾತ ಕಫ ಶಮನಕ್ಕೆ ಪಾರಿಜಾತ ಪತ್ರ ಸಹಕಾರಿ. ಎಲೆಗಳನ್ನು ಸ್ವಚ್ಛವಾಗಿ ತೊಳೆದು 2 ಗ್ಲಾಸ್ ನೀರಿಗೆ ಹಾಕಿ ಅರ್ಧಕ್ಕೆ ಇಳಿಯುವವರೆಗೆ ಚೆನ್ನಾಗಿ ಕುದಿಸಿ ಫಿಲ್ಟರ್ ಮಾಡಿದರೆ ಪಾರಿಜಾತ ಪತ್ರ ಕಷಾಯ ರೆಡಿಯಾಗುತ್ತದೆ. ಬಡವರ ಕೇಸರಿ ಈ ಪಾರಿಜಾತ. ಹೂವಿನ ಮಧ್ಯದ ಕಿತ್ತಳೆ ಬಣ್ಣ ನಿಕ್ಟಾಂಥಿನ್ ಪಿಗ್ಮೆಂಟ್ ನ್ಯಾಚುರಲ್ ಡೈ ಆಗಿದ್ದು, ಬಟ್ಟೆಗಳಿಗೆ ಬಣ್ಣ ಹಾಕಲು ಉಪಯೋಗಿಸುತ್ತಾರೆ. ಆದ್ದರಿಂದ ಇದನ್ನ ಬಡವರ ಕೇಸರಿ ಎಂದು ಕರೆಯಲಾಗುತ್ತದೆ. ಇನ್ನು ಹೂವುಗಳು ರಾತ್ರಿ ಅರಳಿ ಬೆಳಗ್ಗೆ ಬಿದ್ದು ಹೋಗುತ್ತವೆ. ಇದೊಂದು ಸಿರ್ಕ್ಯಾಡಿಯನ್ ರಿದಮ್ ಕಂಟ್ರೋಲ್ಡ್ ಫ್ಲವರಿಂಗಿಗೆ ಉತ್ತಮ ಉದಾಹರಣೆ. ಅನೇಕ ಸಮಸ್ಯೆಗಳಿಗೆ ಉತ್ತರ ನಮ್ಮ ಪಾರಿಜಾತ. ಉಷ್ಣ ವೀರ್ಯವನ್ನು ಹೊಂದಿದ್ದರೂ ತನ್ನ ಕಹಿ ರುಚಿಯಿಂದ ಆಮದ ಜ್ವರ ಶಮನಕ್ಕೆ ಇದು ಸಹಕಾರಿಯಾಗುತ್ತದೆ. ಇನ್ನು ವರ್ಮ್ ಇನ್ಫೆಸ್ಟೇಷನ್ ಅಥವಾ ಕ್ರಿಮಿ ಸಮಸ್ಯೆಯಲ್ಲಿ ತನ್ನ ಕಷಾಯ, ತಿಕ್ತಗುಣ ಮತ್ತು ಕ್ರಿಮಿಗ್ನ ವಿಶೇಷ ಗುಣದಿಂದ ಹೊಟ್ಟೆಯಲ್ಲಿನ ವರ್ಮ್ಸ್ಗಳ ನಿಯಂತ್ರಣಕ್ಕೆ ಇದು ಸಹಕಾರಿ. ವಾತವ್ಯಾಧಿ, ಸಂಧಿ ನೋವು, ಅಂಗಶೂಲ, ವಾತ ಕಫ ಶಮನ ಕ್ರಿಯೆಗೆ ಇದು ಹೇಳಿ ಮಾಡಿಸಿದ ಔಷಧಿ. ಶೋಥ, ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುತ್ತದೆ. ಇನ್ನು ಕಫವಾತ ಸಂಬಂಧಿತ ಚರ್ಮ ರೋಗಗಳ ನಿವಾರಣೆಯನ್ನು ಸಹ ಶೇಫಾಲಿಕ ಮಾಡುತ್ತದೆ. ಸಂಶೋಧನೆಗಳು ತೆರೆದಿಟ್ಟಿವೆ ಪಾರಿಜಾತದ ಬಳಕೆಗೆ ರಹದಾರಿಯನ್ನ. ಪಾರಿಜಾತ ಫ್ಲೆವನಾಯ್ಡ್ಸ್, ಆಲ್ಕೆಲಾಯ್ಡ್ಸ್, ಗ್ಲೈಕೋಸೈಡ್ಸ್, ಟರ್ಪಿನಾಯ್ಡ್ಸ್ ಮುಂತಾದ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ಗಳನ್ನು ಹೊಂದಿದೆ. ಹೌದು, ಇಲ್ಲಿಯವರೆಗೆ ನಡೆದ ರಿಸರ್ಚ್ಗಳಲ್ಲಿ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ಗಳಾದ TNF ಆಲ್ಫಾ, IL-6, COX-2ಗಳನ್ನು ಇದು ಕಡಿಮೆಗೊಳಿಸುತ್ತದೆ. ಇದರಿಂದ ಆಸ್ಟಿಯೋ ಆರ್ಥ್ರೈಟಿಸ್, ರಿಮೆಟಾಯ್ಡ್ ಆರ್ಥ್ರೈಟಿಸ್ ನಿಯಂತ್ರಣಕ್ಕೆ ಬರುತ್ತವೆ. NF-kB ಪಾತ್ವೆ ಇನ್ಹಿಬಿಷನ್ ಇದು ಸ್ವಾಭಾವಿಕವಾಗಿ ಊತ, ನರಮಂಡಲದ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುತ್ತದೆ. ಪೆರಿಪೆರಲ್ ಅನಲ್ಜೆಸಿಕ್ ಆಕ್ಟಿವಿಟಿಯಲ್ಲಿ ಉತ್ತಮ ಫಲಿತಾಂಶ ತೋರಿಸಿದೆ. ಆಂಟಿಪೈರೆಟಿಕ್ ಎಫೆಕ್ಟ್ನಿಂದ ಜ್ವರವನ್ನು ನಿಯಂತ್ರಿಸುತ್ತದೆ. ಆಂಟಿಬ್ಯಾಕ್ಟೀರಿಯಲ್ ಆಕ್ಟಿವಿಟಿಯನ್ನು ಪಾರಿಜಾತ ಪ್ರೂವ್ ಮಾಡಿದೆ. ಪ್ಲಾಸ್ಮೋಡಿಯಂ ಮಲೇರಿಯಾ ಪ್ಯಾರಾಸೈಟ್ ಮೇಲೆ ಇದು ತನ್ನ ಎಫೆಕ್ಟ್ ಅನ್ನು ರುಜುವಾತು ಮಾಡಿದೆ. ಕಾಕ್ಸ್ ಇನ್ಹಿಬಿಷನ್, ಸೈಟೋಕೈನ್ ಸಪ್ರೆಷನ್, ಆಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಷನ್ ಹೀಗೆ 10 ಹಲವು ಪ್ರಯೋಜನಗಳನ್ನು ಇದು ಪ್ರೂವ್ ಮಾಡಿದ್ದರೂ ಸಿಂಗಲ್ ಮಾಲಿಕ್ಯೂಲ್ ರಿಸರ್ಚ್ಗಳ ಎಫಿಕಸಿಯನ್ನು ಮಾತ್ರ ಒಪ್ಪುವ ಅನೇಕ ಸಂಶೋಧಕರು ಇದರ ಪ್ರಯೋಜನಗಳನ್ನು ಇನ್ನೂ ಒಪ್ಪದಿರುವುದು ಆಯುರ್ವೇದ ಶಾಸ್ತ್ರದ ಬಗೆಗಿನ ಅವರಿಗಿರುವ ಭಯವನ್ನು ತೋರಿಸುತ್ತದೆ. ಏನೇ ಇರಲಿ, ನ್ಯಾಚುರಲ್ ಪೇನ್ ರಿಲೀವರ್ ಆದ ಪಾರಿಜಾತ ಯಾವುದೇ ಗ್ಯಾಸ್ಟ್ರಿಕ್ ಲೇಯರ್ ಡ್ಯಾಮೇಜ್ ಮಾಡದೆ ತನ್ನ ಕಾರ್ಯವನ್ನು ಸುಲಭವಾಗಿ ಮಾಡಿ ಮುಗಿಸುತ್ತದೆ. ಬೇರೆ ಮಾತ್ರೆಗಳು ಒಂದು ಪಾತ್ವೆ ಟಾರ್ಗೆಟ್ ಮಾಡುತ್ತದೆ, ಆದರೆ ಪಾರಿಜಾತ ಇಡೀ ಸಿಸ್ಟಮ್ ಅನ್ನೇ ಬ್ಯಾಲೆನ್ಸ್ ಮಾಡುತ್ತದೆ.
ಇತ್ತೀಚಿನ ಸಿಸ್ಟಮ್ಸ್ ಬಯಾಲಜಿ, ನೆಟ್ವರ್ಕ್ ಫಾರ್ಮಕಾಲಜಿ, ಪಾಲಿಹರ್ಬಲ್ ರಿಸರ್ಚ್ಗಳು ಕೊಂಚ ಆಯುರ್ವೇದ ರಿಸರ್ಚ್ಗಳಲ್ಲಿ ಭರವಸೆ ಮೂಡಿಸಿದ್ದರೂ ಇನ್ನೂ ತುಂಬ ದೂರ ಕ್ರಮಿಸಬೇಕಿದೆ. ಇದಾಗಿತ್ತು ಮಿತ್ರರೇ ನ್ಯಾಚುರಲ್ ಪೇನ್ ರಿಲೀವರ್ ಆದ ಪಾರಿಜಾತ ಪತ್ರ ಕಷಾಯದ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.